ಕನ್ನಡದಲ್ಲಿ ಒಂದು ಗಾದೆ ಇದೆ, ತಲೆಗೆಲ್ಲ ಒಂದೇ ಮಂತ್ರ ಅಂತ. ಈಚೆಗೆ ನಮ್ಮ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಪದ್ಯ, ಕಥೆ, ನಾಟಕ, ಕಾದಂಬರಿ, ಗದ್ಯ ಎಲ್ಲನೂ ಕಲಿಸ್ತಾ ಇರೋ ರೀತಿ ನೋಡಿದ್ರೆ ನನಗೆ ಈ ಗಾದೆ ನೆನಪಾಗುತ್ತೆ. ಈಚೆಗೆ ಅಂತ ಹೇಳಿದೆ, ಸುಮಾರು ವರ್ಷಗಳಿಂದ, ಸುಮಾರು ದಶಕಗಳಿಂದ ಇದು ಹೀಗೆ ಇತ್ತೋ ಏನೋ, ಈಗಲೂ ಅದೇ ಮುಂದುವರಿತಾ ಇದೆ ಅನಿಸುತ್ತೆ. ಏನು ಅಂತಂದರೆ, ಮೊದಲಿಂದ ನಮಗೆ ಪದ್ಯ ಗದ್ಯ ಅಂತ ಎರಡಿದೆ ಅಂತ ಹೇಳ್ಕೊಟ್ರೆ ಹೊರತು ಅದರ ಆಚೆಗೆ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿದೆ. ಇವೆಲ್ಲನೂ ಬೇರೆ ಬೇರೆ ರೀತಿಯಲ್ಲಿ ನೋಡಬೇಕು, ಬೇರೆ ಬೇರೆ ರೀತಿಯಲ್ಲಿ ಓದಬೇಕು. ಆ ಓದೋ ವಿಧಾನ, ನೋಡೋ ವಿಧಾನ, ಅರ್ಥ ಮಾಡ್ಕೊಳ್ಳೋ ವಿಧಾನ ಪ್ರಕಾರದಿಂದ ಪ್ರಕಾರಕ್ಕೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ಶಾಲೆ ಕಾಲೇಜುಗಳಲ್ಲಿ ಕಲಿಸೋದಿಲ್ಲ. ಹೋಗಲಿ, ಒಂದು ಇಡೀ ಸಮುದಾಯ ಅದನ್ನು ಕಲಿಸುತ್ತೋ ಹಿಂದೆ ಇದ್ದ ಹಾಗೆ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಅದು ಆಗ್ತಾ ಇಲ್ಲ. ಹೆಚ್ಚು ಅಂದರೆ ಏನಾಗುತ್ತದು, ಹರಿಕತೆ, ಕೀರ್ತನೆ, ಹಾಡುಗಳು ಇತ್ಯಾದಿಗಳು ಜನಗಳನ್ನು ತಲುಪುತ್ತೆ ಹೊರತು ಕತೆ, ಕಾದಂಬರಿನ ಹಾಗೆ ಪಬ್ಲಿಕ್ಕಾಗಿ, ಸಾರ್ವಜನಿಕವಾಗಿ ಹಂಚಿಕೊಳ್ಳುವಂಥ ಒಂದು ಅಭ್ಯಾಸ ನಮ್ಮಲ್ಲಿ ಬಂದಿಲ್ಲ, ಪ್ರಾಯಶಃ ಬರೋದಕ್ಕೆ ಸಾಧ್ಯವೂ ಇಲ್ಲ. ಹೀಗಾದಾಗ ಸಾಹಿತ್ಯವನ್ನು ಗ್ರಹಿಸುವ ರೀತಿಗೂ, ಅಷ್ಟೇಕೆ ಸಾಹಿತ್ಯದ ಬೇರೆ ಬೇರೆ ಬಗೆಗಳನ್ನು ಗ್ರಹಿಸುವ ವಿಶಿಷ್ಟವಾದ ರೀತಿಗೂ, ಭಾಷೆಯಲ್ಲಿ ಬಂದಿರತಕ್ಕಂಥ ಗದ್ಯವನ್ನು, ಅದು ವಿಜ್ಞಾನ ಇರ್ಬೋದು, ಸಮಾಜಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಚರಿತ್ರೆಗೆ ಸಂಬಂಧಪಟ್ಟಿದ್ದಿರ್ಬೋದು, ಏನು ಬೇಕೋ ಇರ್ಬೋದು, ಆ ಗದ್ಯವನ್ನು ಗ್ರಹಿಸುವ ರೀತಿಗೂ ವ್ಯತ್ಯಾಸ ಇರುತ್ತಲ್ಲ. ಆ ವ್ಯತ್ಯಾಸ ಏನು ಅಂತ ಯೋಚನೆ ಮಾಡೋಕ್ಕೆ ಅವಕಾಶ ನಮ್ಮ ಓದುಗರಿಗಾಗಲಿ, ಎಷ್ಟೋ ಸಲ ಲೇಖಕರಿಗಾಗಲಿ ಸಿಕ್ಕಿರಲ್ಲ ಅಂತ ಕಾಣುತ್ತೆ. ನಾನು ಓದ್ತಾ ಇದ್ದ ದಿನಗಳಲ್ಲಂತೂ ಗದ್ಯ ಎಷ್ಟು ದೂರ ಇರ್ತಿತ್ತು ಒಂದು ರೀತಿಯಲ್ಲಿ, ಪದ್ಯ ಹತ್ತಿರ ಆಗ್ತಿತ್ತು. ಪದ್ಯ ಕಿವಿ ಅನುಭವ, ಗದ್ಯ ಕಣ್ಣಿನ ಅನುಭವ. ಕೊನೆಗೂ ಈಗಲೂ ನೀವು ನೆನಪು ಮಾಡ್ಕೊಳ್ಳಿ, ನೀವು 1ನೇ ಕ್ಲಾಸಲ್ಲೋ, 3ನೇ ಕ್ಲಾಸಲ್ಲೋ, 6ನೇ ಕ್ಲಾಸಲ್ಲೋ ಏನು ಓದ್ರಿ ಕನ್ನಡ ಟೆಕ್ಸ್ಟಲ್ಲಿ ಅಂದರೆ ತಕ್ಷಣ ನೆನಪಾಗೋದು ನೀವು ಪದ್ಯನೇ ಹೊರತು ಗದ್ಯ ಮೊದಲನೇ ಪಾಠ ಯಾವುದಿತ್ತು ಅಂತ ಕೇಳಿದ್ರೆ ನೆನಪಲ್ಲಿರೋದು ಬಹಳ ಬಹಳ ಕಡಿಮೆ. ಆದರೆ ಬರ್ತಾ ಬರ್ತಾ ಪದ್ಯವೂ ಆ ರೀತಿಯ ನೆನಪಿನಲ್ಲಿ ಉಳಿಯುವ ಗುಣ ಮುಖ್ಯ ಅಲ್ಲ ಅಂತ ಅಂದ್ಕೊಂಡಾಗ ಪದ್ಯನೂ ನೆನಪಿರಲ್ಲ, ಗದ್ಯನೂ ನೆನಪಿರಲ್ಲ ಅನ್ನೋ ಸನ್ನಿವೇಶ ಬಂತು. ಇದನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು, ಜೊತೆಗೆ ಆ ಓದೇನೆ ನಮಗೆ ಕಲಿಸಿದ್ದು ಇನ್ನೊಂದೇನು ಅಂತಂದರೆ, ಪ್ರತಿಯೊಂದರಲ್ಲೂ ಸಾರಾಂಶವನ್ನು ಹುಡುಕುವ, ಅರ್ಥವನ್ನು ಹುಡುಕುವ, ಕಥೆಯನ್ನು ಹುಡುಕುವ ಗುಣ. ಇದು ಬೇರೆ ಬೇರೆ ಕಲೆಗಳನ್ನು ನಾವು ಅನುಭವಿಸೋದಕ್ಕೂ ಅಡ್ಡಿಯಾಗುತ್ತೆ. ಅಷ್ಟೇ ಅಲ್ಲ, ಭಾಷೆಯಲ್ಲಿ ಸೃಷ್ಟಿಯಾಗುವ ಸಾಹಿತ್ಯ ಅನ್ನೋ ಕಲೆಯನ್ನು ಕೂಡ ಗ್ರಹಿಸೋದಕ್ಕೆ ಅಡ್ಡಿಯಾಗುತ್ತೆ ಅಂತ ನನ್ನ ಖಚಿತವಾದ ನಂಬಿಕೆ. ನಾವೊಂದು ಚಿತ್ರ ನೋಡಿದ್ರೆ ಚಿತ್ರ ಏನು ಹೇಳುತ್ತೆ, ಏನಿದೆ ಇದರಲ್ಲಿ ಅಂತ ನೋಡ್ತೀವಿ. ಅದರಲ್ಲಿರೋ ಬಣ್ಣನ, ಗೆರೆಗಳನ್ನು, ಅಲಂಕಾರನ, ನೆಳಲು ಬೆಳಕುಗಳ ಆಟವನ್ನು ಯಾವುದನ್ನು ಗಮನಿಸಲ್ಲ ನಾವು. ಅದರ ಜಿಸ್ಟೇನು, ಥೀಮೇನು, ರಾಮಾಯಣನ, ಮಹಾಭಾರತನ, ಹಳ್ಳಿ ಹುಡುಗಿನ, ಹೊಲನ, ಗದ್ದೆನ, ಮಾವಿನ ಮರನ, ಬೆಕ್ಕ, ಹುಲಿನ ಅಂತ ಕೇಳ್ಕೊತೀವಿ ಹೊರತು ಎಲ್ಲ ಆ ಬೆಕ್ಕು, ಹುಲಿ, ರಾಮಾಯಣ, ಮಹಾಭಾರತಗಳ ಆಚೆಯಲ್ಲಿ ಬಣ್ಣವನ್ನು ಬಳಸಿರೋ ರೀತಿ ಇದೆಯಲ್ಲ, ಅದರ ಸಿಗ್ನಿಫಿಕೆನ್ಸ್ ಏನಿರ್ಬೋದು ಅಂತ ಕೇಳ್ಕೊಳ್ಳೋಕ್ಕೆ ನಾವು ಕಲ್ತಿಲ್ಲ. ಶಿಲ್ಪ ಆದರೂ ಅಷ್ಟೇ, ಸಂಗೀತ ಆದರೂ ಅಷ್ಟೇ. ಸಂಗೀತದಲ್ಲಿ ಯಾವುದು ಹಾಡು ಅಥವಾ ಭಾವಗೀತೆ, ನಾವು ಭಾವಕ್ಕೆ ಮಹತ್ವ ಕೊಡ್ತೀವೋ ಗೀತೆಗೆ ಮಹತ್ವ ಕೊಡ್ತೀವೋ, ಎರಡನ್ನೂ ಒಟ್ಟಿಗೆ ಗ್ರಹಿಸೋದು ಹೇಗೆ? ಒಂದನ್ನು ಬಿಟ್ಟು ಒಂದು ನೋಡಿದ್ರೆ ಏನಾಗುತ್ತೆ?
ಎಷ್ಟೋ ಸಲ ಆ ಭಾವಗೀತೆ ಹಾಡ್ತಾ ಇರೋವರೆಗೂ ಕೂಡ ಆ ಗೀತದ ಹಾಡಿನ ಬಗ್ಗೆ ಆಸಕ್ತಿ ಇರಲ್ಲ, ಅದು ಟ್ಯೂನ್ ಬಗ್ಗೆ ಆಸಕ್ತಿ ಇರುತ್ತೆ. ಎಲ್ಲೋ ಬರ್ಕೊಂಡು ಬಂದು ಕೈಲಿ ಹಿಡ್ಕೊಂಡ್ಬಿಟ್ಟು ಆ ಬರೋದಿರೋದನ್ನೇ ನೋಡ್ಕೊಂಡು ಆ ಟ್ಯೂನ್ಗೆ ಹೊಂದಿಸ್ಬಿಟ್ಟು ಹಾಡ್ತಾ ಇರ್ತಾರೆ ಪದಗಳನ್ನ. ಅರ್ಥ ಎನ್ನುವುದು, ಭಾವ ಎನ್ನುವುದು ಬೇರೆ ಬೇರೆ ಕಲೆಗಳಿಗೆ ಬೇರೆ ಬೇರೆಯದೇ ಭಾಷೆ ಇದೆ ಅನ್ನೋದನ್ನು ಗ್ರಹಿಸೋಕ್ಕಾಗದೇ ಇರತಕ್ಕಂಥ ಒಂದು ವಿಚಿತ್ರವಾದ ವಾತಾವರಣ ನಾವು ನಮ್ಮ ಪರಿಸರ ನಿರ್ಮಿಸ್ಕೊಳ್ತಾ ಹೋಗ್ಬಿಡುತ್ತೆ. ಸಿನಿಮಾನೂ ಹೀಗೇ. ಸಿನಿಮಾ ನೋಡ್ಕೊಂಬಂದು ಯಾರನ್ನಾದ್ರೂ ಕೇಳಿ ಈ ಮೊದಲಿಂದ ಕೊನೆಯಿಂದ ಕತೆ ಹೇಳಿಬಿಟ್ರೆ ಸಿನಿಮಾ ಮುಗೀತು ಅಂತ. ಎಲ್ಲ ಸಿನಿಮಾದಲ್ಲಿ ಕತೆ ಅನ್ನೋದು ಗೌಣ, ಸಿನಿಮಾದ ಭಾಷೆ, ದೃಶ್ಯ ಮಾಧ್ಯಮದಲ್ಲಿ ಅದನ್ನು ಕಟ್ಕೊಟ್ಟಿರ್ತಕ್ಕಂಥ ರೀತಿ ಮುಖ್ಯ ಅನ್ನೋದನ್ನು ನಾವು ಗ್ರಹಿಸದೇ ಇರೋದ್ರಿಂದನೇ ನಮ್ಮಲ್ಲಿ 1000 ಜನ ಸಿನಿಮಾ ನೋಡಿದ್ರೆ 999 ಜನ ಸಿನಿಮಾ ನೋಡೇ ಇರಲ್ಲ, ಆ ಕಥೆನ ನೋಡಿರ್ತಾರೆ. ಇದು ಸ್ವಲ್ಪ ವಿಸ್ತಾರವಾದ ಪ್ರಶ್ನೆ. ನನ್ನ ಇವತ್ತಿನ ಆಸಕ್ತಿ ಇರೋದು ಸಾಹಿತ್ಯ ಪ್ರಕಾರಗಳು, ಸಾಹಿತ್ಯ ಇವುಗಳನ್ನ ಗ್ರಹಿಸುವ ರೀತಿ, ಅದನ್ನು ಒಂದು ಸಂಸ್ಕೃತಿ ಆಗಲಿ, ಒಂದು ಪಠ್ಯಕ್ರಮ ಆಗಲಿ, ಒಂದು ಶಿಕ್ಷಣವಾಗಲಿ ಹೇಗೆ ಅದನ್ನು ಮೌಲ್ಡ್ ಮಾಡಬೇಕು, ಹೇಗೆ ಅದನ್ನು ರೂಪಿಸ್ಕೊಡ್ಬೇಕು, ಮೌಲ್ಡ್ ಮಾಡೋಕ್ಕೆ ಬೇಕಾ, ಮಾಡದೇ ಇದ್ರೆ ಏನಾಗುತ್ತೆ. ಈ ಮಾತು ಸಾಹಿತ್ಯದ ವಿಚಾರದಲ್ಲಿ ಹೆಚ್ಚು ಮುಖ್ಯ. ಯಾಕೆ ಅಂತಂದರೆ ಸಾಹಿತ್ಯ ಭಾಷೆಯಲ್ಲಿರೋದ್ರಿಂದ ಅದು ಇನ್ನೇನೇನೇನೋ ಕೆಲಸ ಮಾಡಬೇಕು ಅಂತ ನಮ್ಮ ಕಲ್ಚರ್ ಎಕ್ಸ್ಪೆಕ್ಟ್ ಮಾಡುತ್ತೆ, ನಮ್ಮ ಸನ್ನಿವೇಶ ಎಕ್ಸ್ಪೆಕ್ಟ್ ಮಾಡುತ್ತೆ. ಶಾಸ್ತ್ರೀಯ ಸಂಗೀತ ಅದಕ್ಕೆ ಸಂಗೀತವಾಗಿ ಬಿಟ್ಟು ಬೇರೆ ಅಸ್ತಿತ್ವ ಇರಲ್ಲ, ಶಿಲ್ಪಕ್ಕೆ ಶಿಲ್ಪವಾಗಿ ಬಿಟ್ಟು ಬೇರೆ ಅಸ್ತಿತ್ವ ಇರಲ್ಲ, ಅಥವಾ ಒಂದು ಚಿತ್ರಕ್ಕೆ ಚಿತ್ರವಾಗಿ ಬಿಟ್ಟು ಬೇರೆ ಅಸ್ತಿತ್ವ ಆ ಪ್ರಮಾಣದಲ್ಲಿ ಇರೋದಿಲ್ಲ. ಅಕಸ್ಮಾತ್ ಯಾರಾದರೂ ಮಾಡಿದ್ರು ಕೂಡ ಇಟ್ಸ್ ಎ ಕ್ವಶನ್ ಆಫ್ ಇಂಟರ್ಪ್ರಿಟೇಷನ್. ಆದರೆ ಸಾಹಿತ್ಯದ ಮಟ್ಟಿಗೆ ಬಂದಾಗ ಅದು ಭಾಷೆಯಲ್ಲಿರೋದ್ರಿಂದ ಭಾಷೆಯ ಬೇರೆ ಬೇರೆ ನೆಲೆಗಳ ಮೇಲೆ ಕಂಟ್ರೋಲ್ ಇರೋನು ಆ ಕೃತಿಯನ್ನು ಕೂಡ ಬೇರೆ ಬೇರೆ ನೆಲೆಗಳಲ್ಲಿಯೇ ಅರ್ಥ ಮಾಡ್ಕೋತಾ ಇರ್ತಾನೆ, ಅದರ ಆಚೆಗೆ ಅವನು ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ ಇರೋದಿಲ್ಲ. ಈ ಸಮಸ್ಯೆ ಓದೋನ್ಗಿದ್ರೆ ಒಂಥರ, ಪದ್ಯ ಬರೆಯೋನಿಗೆ, ಕತೆ ಬರೆಯೋನಿಗೆ, ಕಾದಂಬರಿ ಬರೆಯೋನಿಗೂ ಇದೇ ಸಮಸ್ಯೆ ಆದರೆ ಏನು ಮಾಡೋದು? ಆಗ ಅದನ್ನು ಹೇಗೆ ಗಮನಿಸೋದು? ಅವನು ಅದನ್ನು ಮೀರುವ ಬಗೆ ಹೇಗೆ? ಈ ಪ್ರಶ್ನೆ ನಮ್ಮ ಅರ್ಥ ಮಾಡಿಕೊಳ್ಳುವಿಕೆ ಅಥವಾ ಗ್ರಹಿಸುವಿಕೆಯ ಪ್ರಶ್ನೆ ಆದ್ದರಿಂದ, ಸಾಹಿತ್ಯದ ಗ್ರಹಿಕೆಯ ಪ್ರಶ್ನೆ ಆದ್ದರಿಂದ ನಾ ಇದನ್ನು ಸ್ವಲ್ಪ ವಿಸ್ತಾರವಾಗಿ ವಿವರವಾಗಿ ಇವತ್ತು ನೋಡಬೇಕು ಅಂತ ಅಂದ್ಕೊಳ್ತಾ ಇರೋದು. ಅದರಲ್ಲೂ ಕೂಡ ನಾವು ಕವಿತೆ ಅಂತನೋ ಕಾವ್ಯ ಅಂತನೋ ಕರೀತಿರ್ತೀವಲ್ಲ, ಅದು ಬದಲಾಗ್ತಾ ಹೋಗ್ತಾ ಇರುತ್ತೆ ಕಾಲದಿಂದ ಕಾಲಕ್ಕೆ. 1000 ವರ್ಷ ಹಿಂದೆ ಹೇಗೆ ಬರೀತಿದ್ರು 800 ವರ್ಷ ಹಿಂದೆ ಹಾಗೆ ಬರೀತಿರಲಿಲ್ಲ, 800 ವರ್ಷ ಹಿಂದೆ ಬರೀತಿದ್ದ ಹಾಗೆ 600 ವರ್ಷ ಹಿಂದೆ ಇಲ್ಲ, ಅಷ್ಟೇಕೆ 50 ವರ್ಷ ಹಿಂದೆ ಬರೀತಿದ್ದಾಗೆ ಈಗ ಬರೀತಾ ಇಲ್ಲ. ಹೀಗಿರಬೇಕಾದ್ರೆ ಕಾವ್ಯ ಅಂತ ಕರೆಯೋದರ, ಕತೆ ಅಂತ ಕರೆಯೋದರ, ಕಾದಂಬರಿ ಅಂತ ಕರೆಯೋದರ ಡೆಫಿನೇಷನ್ ಏನು, ನಿರ್ವಚನ ಏನು? ಅದನ್ನು ಬಂಧಿಸೋದಕ್ಕೆ ಸಾಧ್ಯವೇ? ಜನಪದದ ಒಂದು ಮಾತು ಬರುತ್ತೆ, ನೀ ಏನಾದರೂ ಮಾಡು ನಾ ನಿಲ್ಲುವಳಲ್ಲ ಅಂತ ಹೇಳ್ತಾರೆ ಹಾಡಿನಲ್ಲಿ. ನಾ ನಿಲ್ಲುವಳಲ್ಲ, ನಾ ನಿಲ್ಲುವಳಲ್ಲ. ನಿಲ್ಲೋಳಲ್ಲ ಅಂದರೆ ಸಿಕ್ಕೋದು ಇಲ್ಲ, ಅದು ಒಂದು ಕಡೆ ಸ್ಥಿರವಾಗಿ ಸ್ಥಗಿತವಾಗಿ ಇರೋದಿಲ್ಲ. ಕಾವ್ಯದ ಡೆಫಿನೇಷನ್ ಆಯ್ತಪ್ಪ ಇಲ್ಲಿಗೆ ಮುಗೀತು, ಇನ್ನು ಮುಂದೆ ಕಾವ್ಯದ ಡೆಫಿನೇಷನ್ ಇದ್ದಿದೆ, ಇದ್ರ ಪ್ರಕಾರ ಬರ್ಕೊಂಡು ಹೋಗಿ ಅಂತ ಯಾರೂ ಹೇಳೋಕ್ಕಾಗೋದೇ ಇಲ್ಲ. ಕಾವ್ಯದ ಡೆಫಿನೇಷನ್ ಬೆಳೀತಾ ಹೋಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಕಾದಂಬರಿ ಡೆಫಿನೇಷನ್ ಕೂಡ ಹಾಗೇ, ಕಥೆದು ಹಾಗೇ. ಹಾಗೆ ಆದ್ದರಿಂದ ಒಂದು ಸಾಹಿತ್ಯ ಪ್ರಕಾರದ ಬಗ್ಗೆ ಅದರ ನಿನ್ನೆಯನ್ನು, ಅದರ ಇವತ್ತನ್ನು ಮತ್ತು ಪ್ರಾಯಶಃ ಅದರ ನಾಳೆಯನ್ನು ಗ್ರಹಿಸುವುದಕ್ಕೆ ಬೇಕಾದಂಥ ಮನಸ್ಸನ್ನು ಕಟ್ಕೊಳ್ಳೋದು ಹೇಗೆ ಒಬ್ಬ ಸಾಹಿತ್ಯ ಓದೋನು? ಬೇರೆ ಬೇರೆ ರೀತಿಯ ಬದಲಾವಣೆಗೆ ಮನಸ್ಸನ್ನು ತೆರೆದಿಟ್ಟುಕೊಳ್ಳುವಂಥದ್ದು ಹೇಗೆ? ಈ ಪ್ರಶ್ನೆ ನಮ್ಮ ಶಿಕ್ಷಣ ತಜ್ಞರನ್ನು ಕಾಡಬೇಕಾಗಿತ್ತು, ಕಾಡುವ ಪ್ರಮಾಣದಲ್ಲಿ ಕಾಡಲಿಲ್ಲ.
ಯಾಕೆಂದರೆ ನಮ್ಮ ಮೊದಲಿಂದ ಏನು ಬಂದಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸಾಕು, ಬೆಳೆಸ್ತಾ ಹೋದರೆ ಸಾಕು ಅನ್ನುವ ಒಂದು ಬೇಜವಾಬ್ದಾರಿತನದಲ್ಲೇ ನಾವು ಬದುಕಿರ್ತೀವಿ. ಆ ಬೇಜವಾಬ್ದಾರಿ ಬದಲಾವಣೆಯನ್ನು ಮಾಡಬೇಕೆಂದು ಅಂದುಕೊಳ್ಳುವ, ಆ ಬದಲಾವಣೆಯನ್ನು ಮಾಡುವುದಕ್ಕೆ ಬೇಕಾದ ಧೈರ್ಯವನ್ನು ಪಡೆದುಕೊಳ್ಳುವ ಮತ್ತು ಬದಲಾವಣೆಯನ್ನು ಮಾಡುವುದಕ್ಕೆ ಬೇಕಾದಂಥ ಒಂದು ಸಪೋರ್ಟ್ ಸಿಸ್ಟಮ್ನ, ಒಂದು ಸಹಾಯಕ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವ, ಅದೆಲ್ಲದರ ಪರಿಣಾಮ ಬದಲಾವಣೆಯನ್ನು ಮಾಡುವ ಒಂದು ಗುಣ. ಇದು ಹೇಗೆ ಸಾಧ್ಯ ಆಗುತ್ತೆ? ಅಲ್ಲದೆ ಸಾಹಿತ್ಯವನ್ನು ಓದುವವರಿಗೆ ಎಲ್ಲರಿಗೂ ಈ ರೀತಿಯ ಒಂದು ಪೂರ್ವ ಸಿದ್ಧತೆ ಇರಲೇಬೇಕು ಅಂತ ಒತ್ತಾಯ ಮಾಡೋಕ್ಕಾಗುತ್ತೋ? ಹಿಂದೆ ಆದ್ರೂ ಸಾಹಿತ್ಯ ಯಾರಪ್ಪ ಓದ್ತಾರೆ, ಅಯ್ಯೋ ನೀವು ಕನ್ನಡ ಮೇಷ್ಟ್ರು ಓದ್ಕೊಳ್ರಿ ಅನ್ನೋ ಥರ ಇತ್ತೇನೋ. ಆದರೆ ಇವತ್ತು ಕನ್ನಡ ಮೇಷ್ಟ್ರು ಬರ್ಕೋತಾರೆ, ಕನ್ನಡ ಮೇಷ್ಟ್ರು ಓದ್ಕೋತಾರೆ ಅನ್ನೋ ಸನ್ನಿವೇಶ ಖಂಡಿತವಾಗಿಲ್ಲ. ಇವತ್ತು ಸಾಹಿತ್ಯದ ಓದು ತುಂಬ ವಿಸ್ತಾರವಾದ ಒಂದು ನೆಲೆಗಟ್ಟನ್ನು ಪಡ್ಕೊಂಡಿದೆ. ಎಲ್ಲರೂ ಓದ್ತಾರೆ. ಇವರೆಲ್ಲ ಕ್ಲಾಸಲ್ಲಿ ಕೂತ್ಕೊಂಡು ಸಾಹಿತ್ಯದ ಪಾಠ ಏನು ಕೇಳೋದಕ್ಕೆ ಬರೋದಿಲ್ಲ. ಇವರನ್ನು ತಿದ್ದುವುದು ಅಥವಾ ಕಲಿಸುವುದು, ಬೆಳೆಸುವುದು ಹೇಗೆ? ಈ ಎಲ್ಲ ಪ್ರಶ್ನೆ ಕಾಲೇಜಲ್ಲಿ, ಸ್ಕೂಲಲ್ಲಿ ಕಡ್ಡಾಯವಾಗಿ ಇವರುಗಳು ಪಡೆಯೋ ಶಿಕ್ಷಣದಲ್ಲೇ ಸಾಹಿತ್ಯ ಯಾಕೆ ಬೇಕು ಅನ್ನೋ ಪ್ರಶ್ನೆ ಕೇಳ್ಕೊಂಡಾಗ ಭಾಷೆಯನ್ನು ಕಲಿಸೋದಾ? ನಾವು ಹುಡುಗರಾಗಿದ್ದಾಗ ಗೋಕಾಕರ ನಾಯಕತ್ವದಲ್ಲಿ ಒಂದು ಸೆಟ್ ಆಫ್ ಟೆಕ್ಸ್ಟ್ ಬುಕ್ಸ್ ಬಂದಿತ್ತು ಇಂಗ್ಲೀಷಲ್ಲಿ, ಲ್ಯಾಂಗ್ವೇಜ್ ಥ್ರೂ ಲಿಟ್ರೇಚರ್ ಅಂತ. ಲ್ಯಾಂಗ್ವೇಜ್ ಥ್ರೂ ಲಿಟ್ರೇಚರ್, ಸಾಹಿತ್ಯದ ಓದಿನ ಮೂಲಕ ಭಾಷೆಯನ್ನು ಕಲಿಸುವುದು. ಸಾಹಿತ್ಯ ಹಂಗಾರೆ ಯಾಕೆ ಕಲಿಬೇಕು ಅಂದರೆ ಭಾಷೆ ಕಲಿಯೋದಕ್ಕೋಸ್ಕರ ಕಲಿಬೇಕಾ? ಭಾಷೆ ಕಲಿಯೋದು ಅಂದ್ರೆ ಮಾತಾಡೋದು, ಬರೆಯೋದಾ, ಅಥವಾ ನಿನ್ನ ಸಬ್ಜೆಕ್ಟ್ನ ನಿನ್ನ ಭಾಷೆಯಲ್ಲಿ ಹೇಳೋದಕ್ಕೆ ಬೇಕಾದಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಾ? ಬೇರೆ ಬೇರೆ ಸಬ್ಜೆಕ್ಟ್ಗಳ ಬಗ್ಗೆ ಆ ಭಾಷೆಯಲ್ಲಿ ಬಂದಿರೋದನ್ನು ಓದಿ ಗ್ರಹಿಸುವಂಥ ಅಭ್ಯಾಸವನ್ನು ಬಳಸ್ಕೊಳ್ಳೋದಾ? ಕೊನೆಗೂ ಭಾಷಾ ಶಿಕ್ಷಣ ಸಾಹಿತ್ಯನ ಕಲಿಸುತ್ತೋ, ಭಾಷೆನ ಕಲಿಸುತ್ತೋ, ಅಥವಾ ಎರಡರ ಮೂಲಕ ಲೋಕಜ್ಞಾನವನ್ನು ಕಲಿಸುತ್ತೋ, ಲೋಕದ ಬಗೆಗಿನ ತಿಳುವಳಿಕೆಯನ್ನು ಜಾಸ್ತಿ ಮಾಡುತ್ತಾ? ಇವೆಲ್ಲದರ ಕಲಿಸ ಮೇಲೆ ಹೋಗ್ರಾದ್ರೆ ಏನು ಮಾಡೋದು? ಅವಾಗ ಹೇಗಾಗುತ್ತದು? ಮತ್ತು ನೀನು ಅಷ್ಟು ವರ್ಷಗಳ ಕಾಲ ಓದಿದವನಿಗೆ ಮತ್ತೆ ಓದನ್ನು ಮುಂದುವರಿಸಬೇಕು ಎನ್ನುವ ಅಪೇಕ್ಷೆಯೇ ಹುಟ್ಟದೆ ಹೋದರೆ ಏನು ಕಲಿಸ್ದಾಗಾಯಿತು? ನೀನು ಬಸವಣ್ಣವರ 10 ವಚನ ನೀನು ಓದಿದ್ರೆ, ಪಾಠ ಮಾಡಿದ್ರೆ, ನಾನು 2 ವರ್ಷ ಪಾಠ ಮಾಡಿದ್ರೆ, ನಾನು ಬಿ ಎನೋ ಬಿ ಎಸ್ ಸಿನೋ ಎಮ್ ಎನೋ ಎಮ್ ಎಸ್ ಸಿನೋ ಮುಗಿಸಿದ ಮೇಲೂ ಕೂಡ ಬಸವಣ್ಣವ್ರ ವಚನ ಓದಬೇಕು ಅನ್ನೋ ಆಸೆ ಹುಟ್ಟಬೇಕಲ್ವಾ? ಕುವೆಂಪು ಪದ್ಯ ಓದಬೇಕು ಅನ್ನೋ ಆಸೆ ಹುಟ್ಟಬೇಕಲ್ವಾ? ಕಾರಂತರದ್ದು ಯಾವುದೋ ಕಾದಂಬರಿ ಒಂದು ಟೆಕ್ಸ್ಟ್ ಆಗಿತ್ತಪ್ಪ ಚೋಮಂದುಡಿ, ಇನ್ಯಾವುದೋ ಒಂದು ಟೆಕ್ಸ್ಟು ಕಾದಂಬರಿ ಓದಬೇಕು ಅನ್ನೋ ಆಸೆ ಹುಟ್ಟಬೇಕಲ್ವಾ? ಈ ರೀತಿಯ ಆಸೆ ಅಭಿರುಚಿಗಳನ್ನು ಹುಟ್ಟಿಸದೇ ಇರತಕ್ಕಂಥ ಸಾಹಿತ್ಯ ಶಿಕ್ಷಣ ಯಾವ ರೀತಿ ಸಾಹಿತ್ಯ ಶಿಕ್ಷಣ? ತನ್ನ ಗುರಿಯಲ್ಲಿ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ? ಇಷ್ಟೊಂದು ಜನ ಕನ್ನಡ ಓದಿರ್ತಾರೆ, 10 ವರ್ಷ 15 ವರ್ಷ ಓದಿರ್ತಾರೆ. ಸೋಷಿಯಾಲಜಿನಲ್ಲೋ ಚರಿತ್ರೆನಲ್ಲೋ ಮತ್ತೊಂದರಲ್ಲೋ ಅವರು ಪದವಿ ಪಡ್ಕೋತಾರೆ. ತಾವು ಪದವಿ ಪಡೆದುಕೊಂಡಂಥ ವಿಷಯದ ಬಗ್ಗೆ ತಾವು ಇಷ್ಟು ವರ್ಷ ಕಲಿತ ಕನ್ನಡದಲ್ಲಿ ಒಂದು ಪ್ಯಾರಾಗ್ರಾಫ್ ಬರೆಯೋದಕ್ಕೆ ಆಗದೆ ಹೋದರೆ ಅದು ಎಂಥ ಕನ್ನಡ ಕಲ್ತಂಗಾಯ್ತು? ನಾವು ಕನ್ನಡದಲ್ಲಿ ಒಂದು ಪತ್ರನೂ ಬರೆಯೋಕ್ಕಾಗದೇ ಇರುವಷ್ಟು ಮಟ್ಟದ ನಾವು ಭಾಷಾ ಶಿಕ್ಷಣವನ್ನು ಮಾಡಿದ್ರೆ ಆ ಭಾಷಾ ಶಿಕ್ಷಣದ ಯಶಸ್ಸು ಯಾವ ರೀತಿದು? ಈ ರೀತಿ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ದೇನೆ ಇದ್ಬಿಟ್ರೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಹೊಸ ಹೊಸ ಯೂನಿವರ್ಸಿಟಿಗಳು, ಕಾಲೇಜುಗಳು, ಅದು ಇದು ಹುಟ್ಕೊಳ್ತಾನೆ ಇರುತ್ತೆ. ಆದರೆ ಮೂಲ ಉದ್ದೇಶದಲ್ಲಿ ಎಲ್ಲೋ ಒಂದು ಕೊರತೆ ಉಂಟಾಗಿರುತ್ತೆ, ಅದು ಯಶಸ್ವಿ ಆಗ್ತಾನೇ ಇರೋದಿಲ್ಲ. ಅಯ್ಯೋ ಇವರೆಲ್ಲ ಆಗಲಿಲ್ವೋ, ಬೇರೆಯವರೆಲ್ಲ ಮಾಡಿಲ್ವಾ, ಇವರೆಲ್ಲ ಎಷ್ಟೊಂದು ಕಲಿತು ಇಷ್ಟೊಂದು ಬರೆದಿದ್ದಾರಲ್ವಾ, ಎಜುಕೇಷನ್ ಸಿಸ್ಟಮೇ ಫೇಲ್ಯೂರ್ ಆಯಿತು ಅಂತ ಯಾಕೆ ಹೇಳ್ತೀರಾ ನೀವು? ನನಗನ್ಸುತ್ತೆ ಅವರೆಲ್ಲ ನಿಮ್ಮ ಶಿಕ್ಷಣ ವ್ಯವಸ್ಥೆಯ ಫಲವಾಗಿ ಅವರಷ್ಟೆಲ್ಲ ಕಲ್ತ್ಕೊಂಡಿಲ್ಲ, ಅದನ್ನು ಮೀರಿ ಅವರು ಕಲ್ತ್ಕೊಂಡಿದ್ದಾರೆ ಅಂತ. ಅಷ್ಟೊಂದನ್ನು ಓದಿದ ಬರೆದ ಶಿವರಾಮ್ ಕಾರಂತರಾಗಲಿ, ಡಿ ವಿ ಗುಂಡಪ್ಪನವರಾಗಲಿ ಪ್ರೈಮರಿ ಮಿಡ್ಲ್ ಸ್ಕೂಲ್ ಮೆಟ್ಲು ದಾಟಿ ಕಾಲೇಜ್ ಮೆಟ್ಲು ಹತ್ತಲೇ ಇಲ್ಲ ಅಂತ ನಮಗೆ ಗೊತ್ತಿದೆ. ಅವ್ರು ಕಲ್ತಿದ್ದೇನು? ಡಿಗ್ರಿಗಳನ್ನು ಸಿಗದವರು, ಕೈಲಾಸಂ ಭಾಷೆಯಲ್ಲಿ ಹೇಳೋದು ಡಿಗ್ರಿಗಳನ್ನು ಪಡೆದು ರಾಶಿ ಹಾಕ್ಕೊಂಡವ್ರು ಓದದೇ ಇರೋದೇನು?
ಈ ಪ್ರಶ್ನೆ ಇದೆಯಲ್ಲ, ಇದು ಒಂದು ಸಂಸ್ಕೃತಿಯ ಜೀವನ ಕ್ರಮದ ಭಾಗನೂ ಹೌದಲ್ವಾ? ನನಗೊಂದು ನೆನಪಿದೆ, ಒಂದು ಕಾಲದಲ್ಲಿ ಚೆಸ್ ಆಟ ಅಂದರೆ ರಷ್ಯಾ ದೇಶ ಅನ್ನೋ ಒಂದು ಸನ್ನಿವೇಶ ಇತ್ತು. 70-80ರ ದಶಕದ ನನಗೆ ನೆನಪು. ಅಲ್ಲಿ ತುಂಬ ಆಡ್ತಾರೆ. ಯಾಕೆ ಈ ದೇಶದಲ್ಲಿ ಚೆಸ್ ಯಾಕೆ ಹಿಂಗೆ ಆಡ್ತಾರೆ? ನಾನು ಯೋಚನೆ ಮಾಡ್ತಾ ಇದ್ದೆ ಅವಾಗಿವಾಗ. ಒಂದು ಸಲ ಇಂಡೋ ಸೋವಿಯತ್ ಫೆಸ್ಟಿವಲ್ ಒಂದಾಯಿತು, ಒಂದು 20 ವರ್ಷಗಳ ಹಿಂದೆ ಅಂತ, ಇನ್ನೂ ಜಾಸ್ತಿನೇ ಇರ್ಬೋದು. ಬೆಂಗಳೂರಿನ ಬೇರೆ 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 ಜಾಗಗಳಲ್ಲಿ ಆ ಫೆಸ್ಟಿವಲ್ಸ್ ಮಾಡಿದ್ರು. ಸಂಗೀತದವ್ರು ಬಂದಿದ್ದರು, ನಾಟಕದವ್ರು ಬಂದಿದ್ದರು, ಕಾವ್ಯದವ್ರು ಬಂದಿದ್ದರು, ಸಾಹಿತ್ಯದವ್ರು ಬಂದು ಎಲ್ಲರೂ ಬಂದಿದ್ದರು. ಅವರೆಲ್ಲ ಬೇರೆ ಬೇರೆ ಕಡೆ ಮೀಟಿಂಗ್ ಆಗ್ತಾಯಿತ್ತು. ಅಲ್ಲಿ ನನಗೆ ಅವ್ರನ್ನ ಸ್ವಲ್ಪ ಹತ್ತಿರದಿಂದ ನೋಡೋ ಅವಕಾಶ ಸಿಕ್ತು, ವಾಲಂಟಿಯರ್ ಆಗೋ ಏನೋ ಒಂದಾಗಿ. ಆವಾಗ ನೋಡ್ತೀನಿ ನಾನು, ನಾಟಕ ಆಡೋರು ಒಂದು 50 ಜನ ಇದ್ದರೆ 2 ದೃಶ್ಯಗಳ ಮಧ್ಯೆ ಬಿಡು ಸಿಕ್ಕರೆ ಚೆಸ್ ಆಡ್ತಾ ಕೂತ್ಕೊಳ್ಳೋರು. ಸಂಗೀತಗಾರ ನೋಡಿದ್ರೆ ಅಲ್ಲೆಲ್ಲೋ ಕೂತ್ಕೊಂಡು ಮೂಲೆಯಲ್ಲಿ 2 ಚೆಸ್ ಆಡ್ತಾ ಕೂತ್ಕೊಳ್ಳೋರು. ಅಂದರೆ ಚದುರಂಗದ ಆಟ ಎನ್ನುವುದು ನಿನ್ನ ಬದುಕಿನ ಕ್ರಮದ ಭಾಗವಾಗುವ ರೀತಿ ಒಂದಿದೆ. ಹೀಗೆ ನಮ್ಮಲ್ಲಿ ಆಗದೆ ಸಾಹಿತ್ಯಕ್ಕೂ ಇದಕ್ಕೂ ಗೋಡೆ ಬಂತಲ್ಲ, ಸಾಹಿತ್ಯಕ್ಕೂ ಸಮಾಜಕ್ಕೂ ಗೋಡೆ ಉಂಟಾಗುವ, ಸಾಹಿತಿಗಳ ಹೆಸರುಗಳನ್ನು ಪುಂಖಾನುಪುಂಖವಾಗಿ ಹೇಳಿದರೂ ಕೂಡ ಅವರ ಬರವಣಿಗೆಯನ್ನು ದೂರವೇ ಇಟ್ಟಿರುವ ಒಂದು ಸಮುದಾಯ ಸೃಷ್ಟಿಯಾಗುತ್ತಲ್ಲ, ಇದು ಯಾಕಾಗುತ್ತೆ? ಅಂದರೆ ಇದು ನಮ್ಮನ್ನು ನಾವು ನೋಡಿಕೊಳ್ಳುವ, ವಿಮರ್ಶೆ ಮಾಡಿಕೊಳ್ಳುವ, ಕಂಡುಕೊಳ್ಳುವ, ಬದಲಾವಣೆ ಮಾಡಿಕೊಳ್ತಕ್ಕಂಥ ಪ್ರಶ್ನೆ. ನಾವೆಲ್ಲ ಬುದ್ಧಿಜೀವಿಗಳು ಈ ಜವಾಬ್ದಾರಿ ಹೊತ್ಕೊಂಡಿದ್ದೀವಿ ಅಂತ ಅನ್ಕೋತೀವಲ್ಲ. ನನ್ನನ್ನು ನಾನು ಕೇಳ್ಕೊಳ್ತಾ ಇರೋದು, ನಿಮ್ಮನ್ನ ಈ ಮಾತುಗಳನ್ನು ಕೇಳ್ತಾ ಇರೋ ನಿಮಗೆ ಗಟ್ಟಿಯಾಗಿ ಯೋಚನೆ ಮಾಡಬಹುದಾದ್ದೇ ಹೊರತು, ಇದಕ್ಕೆ ನೀವು ಅಥವಾ ನಿಮ್ಮಲ್ಲಿ ಅನೇಕರು, ನಾವು ಕೂಡ ಬೇರೆ ಬೇರೆ ಕಾಲದಲ್ಲಿ ನಾವೆಲ್ಲ ಕೂಡ ಇದರ ಬಲಿ ಪಶುಗಳೂ ಹೌದು, ಬಲಿ ಕೊಡುತ್ತಿರುವವರೂ ಹೌದು. ಅಟ್ ದ ಸೇಮ್ ಟೈಮ್ ವಿ ಆರ್ ವಿಕ್ಟಿಮ್ಸ್ ಆ್ಯಸ್ ವೆಲ್ ಆಸ್ ಪರ್ಪೆಟ್ರೇಟರ್ಸ್ ಆಫ್ ದಿಸ್ ಕ್ರೈಮ್ ಅಂತ ಅನ್ನಿಸ್ಬಿಟ್ಟಾಗ ಅದನ್ನ ಹೇಗೆ ನೋಡೋದು? ಕೊನೆಗೆ ಎಲ್ಲದಕ್ಕೂ ಸಾರಾಂಶ ಇದೆಯಲ್ಲ. ಗದ್ಯವನ್ನು, ಪದ್ಯವನ್ನು, ಕಥೆಯನ್ನು, ಕವಿತೆಯನ್ನು ಎಲ್ಲವನ್ನು ಕೂಡ ವಾಟ್ ಈಸ್ ದಿ ಸಮರಿ ಸ್ಟೋರಿ, ಜಿಷ್ಟೇನು, ಈ ಜಿಷ್ಟೇನು ಪ್ರಶ್ನೆ ಉತ್ತರಗಳು ಅದು ಬೇಕಾಗುಂದ ಪ್ರಶ್ನೆ ಜಿಷ್ಟೊಂದು ಕಡೆ ಇಟ್ಕೊಂಡ್ಬಿಟ್ಟು ಪ್ರಶ್ನೆ ಹುಡುಕು ಉತ್ತರ ಹುಡುಕು, ಪ್ರಶ್ನೆ ಹುಡುಕು ಉತ್ತರ ಹುಡುಕು, ಉತ್ತರ ಬರೆದ್ಬಿಟ್ರೆ ಮುಗಿದೋಯ್ತು ನಿನ್ನ ಕೆಲಸ. ಈ ಥರದ ಸನ್ನಿವೇಶವನ್ನು ಹೇಗೆ ಟ್ಯಾಕಲ್ ಮಾಡೋದು? ಇದು ಹೂವೆಲ್ಲ ಹಿಂಡಿಬಿಟ್ಟು ರಸ ಮಾಡಿಬಿಟ್ಟು ಇದೇ ಹೂವು ಅಂತ ಕೊಟ್ಟಂಗೆ ಆಗಲ್ವಾ? ಆ ರಸಕ್ಕೆ ಸುವಾಸನೆಯೂ ಇರಲ್ಲ, ಸೌಂದರ್ಯನೂ ಇರಲ್ಲ. ನಾವು ಬೇಂದ್ರೆಯವ್ರನ್ನ, ಪುಟ್ಟಪ್ಪನವ್ರನ್ನ, ಅಡಿಗರನ್ನ, ಕಾರಂತರನ್ನ ಎಲ್ಲರನ್ನೂ ಕೂಡ, ಲಂಕೇಶ್ನ, ಎಲ್ಲರನ್ನೂ ಕೂಡ ಹೀಗೆ ಹಿಂಡಿ ಹಿಪ್ಪೆ ಮಾಡಿಕೊಡ್ತಾ ಇರ್ತೀವ. ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೊನೆಗೂ ಕೂಡ ಸಾಹಿತ್ಯವನ್ನು ಓದೋದು ಅಂದರೆ ಏನು, ಎಷ್ಟು ನೆಲೆಗಳಲ್ಲಿ ನಾವು ಅದನ್ನು ನೋಡೋದಕ್ಕೆ ಸಾಧ್ಯ ಇದೆ, ಇದು ಕೂಡ ಭಾಳ ಮುಖ್ಯವಾದ ಒಂದು ಪ್ರಶ್ನೆನೇ. ಮೊದಲೆತ್ಕೋತಾ ಅದು ಶಬ್ದಗಳ ಮೂಲಕ ನಮ್ಮ ಕಿವಿ ಮೇಲೆ ಬೀಳುತ್ತೆ. ಚಿಕ್ಕ ಮಕ್ಕಳಿಗೆ ಅರ್ಥಕ್ಕಿಂತ ಅದು ಕಿವಿ ಮೇಲೆ ಬೀಳೋ ದನಿ ಮುಖ್ಯ. ಅದು ರಂಜನೆಯನ್ನು, ಒಂದು ತಿಳುವಳಿಕೆ, ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಹಿಂದೆ ಓದ್ತಾ ಇದ್ದಂಥ ಒಂದು ಪದ್ಯ ನೆನಪು ಮಾಡಿಕೊಂಡ್ರೆ, ರೊಟ್ಟಿ ಅಂಗಡಿ ಕಿಟ್ಟಪ್ಪ ನಂಗೊಂದು ರೊಟ್ಟಿ ತಟ್ಟಪ್ಪ, ಜಿ ಪಿ ರಾಜರತ್ನಮವರ ಪದ್ಯದ ಒಂದು ಸಾಲದು. ಇಂಗ್ಲೀಷ್ನ ಒಂದು ನರ್ಸರಿ ರೈಮ್ ಒಂದನ್ನು ಕನ್ನಡಕ್ಕೆ ತಂದಿರೋದವರು. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಓದಿದನು ಸನಿತಪ ಮಗರಿಸ ಓದಿದನು. ಇದು ನಮ್ಮ ಕಿವಿಗೆ ಬಿದ್ದಾಗ ಕೊಡ್ತಕ್ಕಂಥ ಸಂತೋಷವೇ ಕವಿತೆಯ ಬಗೆಗಿನ ಒಂದು ಫ್ಯಾಸಿನೇಷನ್ನ ಹುಟ್ಟಿಸುತ್ತೆ. ಅದಕ್ಕೇ ಬೇರೆ ದೇಶಗಳಲ್ಲಿ ಬರವಣಿಗೆಯನ್ನು ಕಲಿಸುವುದು ತುಂಬ ನಿಧಾನವಾಗಿ. ದಯವಿಟ್ಟು ಇನ್ನೊಂದು ಸಲ ಕೇಳಿಸ್ಕೊಳ್ಳಿ. ಬರವಣಿಗೆಯನ್ನು 6 ವರ್ಷ 7 ವರ್ಷ 8 ಆಗೋ ತನಕ ಬರವಣಿಗೆ ತಂಟೆಗೆ ಅವ್ರು ಹೋಗೋದೇ ಇಲ್ಲ. ದಟ್ ಈಸ್ ಜಸ್ಟ್ ಇನ್ಸಿಡೆಂಟಲ್. ಬದಲಾಗಿ ಬರವಣಿಗೆಗಿಂತ ಮುಖ್ಯವಾಗಿ ತಿಳುವಳಿಕೆಯ ಲೋಕ, ಬಣ್ಣಗಳ ಲೋಕ, ತಿಳುವಳಿಕೆಯ ಲೋಕ, ಶಬ್ದಗಳ ಲೋಕ, ಇದನ್ನು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಒತ್ತು ಕೊಡ್ತಾರೆ.
ನಮ್ಮಲ್ಲಿ LKG ಸೇರ್ತಾ ಇದ್ದಾಗೇ ಪೆನ್ನು ಪೆನ್ಸಿಲ್ ಕೊಟ್ಟು ಬರೆಯೋದಕ್ಕೆ ಶುರು ಮಾಡ್ತೀವಿ. ನಾವು ಬಳಪ ತೊಗೊಂಡು ಬರಿತಾ ಇದ್ವಿ ನಾವೆಲ್ಲ ಹುಡುಗರಾದಾಗ ಚಿಕ್ಕ ಅಂದರೆ ನಮಗೇನಾಗ್ತಿತ್ತು ಅಂದರೆ ನಾವು ಸ್ಕೂಲಿಗೆ ಸೇರೋ ಹೊತ್ತಿಗಾಗಲೇ 5 ವರ್ಷ 10 ತಿಂಗಳಾಗಿರ್ತಾಯಿತ್ತು. ಹಾಗಾಗಿ ನಾವು ಸ್ಕೂಲಿಗೆ ಸೇರಿ ಅಕ್ಷರ ಕಲಿಯೋ ವೇಳೆಗಾಗಲೇ ಸಾಕಷ್ಟು ಬೆಳೆಯೋದಕ್ಕೆ, ಲೋಕವನ್ನು ಕಂಡುಕೊಳ್ಳೋದಕ್ಕೆ ಅವಕಾಶ ಸಿಗ್ತಾಯಿತ್ತು. ಇವತ್ತಿನ ಒತ್ತಡಗಳೇನು ಮಾಡುತ್ತೆ, 3 ವರ್ಷಕ್ಕೆ ಸ್ಕೂಲಿಗೆ ಸೇರಿಸಿ ನಮ್ಮ ಮಗುನ ಸಾಧ್ಯವಾದರೆ 2 ವರ್ಷ 10 ತಿಂಗಳಿಗೆ ಸೇರಿಸಿ ಅಂತಿರ್ತೀವಿ ನಾವು. ಆ ಮಗುಗೆ ನೀವು ABCD ಕಲಿಸೋದ್ರಿಂದ ಏನು ಮಾಡ್ತಿರ್ತೀವಿ, ಏನಾಗ್ತಾ ಇರುತ್ತೆ ಅದರ ಫಲವಾಗಿ? ಇದು ಶಬ್ದಲೋಕಕ್ಕಿಂತ ಮೊದಲು ಅಕ್ಷರಲೋಕದ ಪರಿಚಯ ಮಾಡಿಕೊಡೋದಿದೆಯಲ್ಲ, ಅದರ ಅಪಾಯ ಏನು? ಹಾಗಾಗಿ ಭಾಷೆ, ಸಾಹಿತ್ಯ ಎಲ್ಲವೂ ಕೂಡ ಮೊದಲು ನಮ್ಮನ್ನು ತಲುಪುವುದು, ಮೊದಲು ನಮ್ಮನ್ನು ಉತ್ಸಾಹದಲ್ಲಿ ಮುಳುಗಿಸುವುದು ಶಬ್ದಲೋಕದ ಮೂಲಕ ಅಂತ ನಾನು ಅನ್ಕೋತೀನಿ. ಶಬ್ದಲೋಕದ ನಂತರವೇ ಅರ್ಥಲೋಕದ ಪ್ರಶ್ನೆ ಬರೋದು. ಅರ್ಥ ಏನಿದ್ರಿರ್ಬೋದು, ಆ ವೇಳೆಗಾಗಲೇ ನಮಗೆ ಮನೆಯಲ್ಲಿ ಭಾಷೆ ಬಳಸಿ ಅಭ್ಯಾಸ ಆಗಿರೋದ್ರಿಂದ ಅರ್ಥ ಏನು ಅಂತ ತಕ್ಷಣ ಗೊತ್ತಾಗುತ್ತೆ. ಬಂದ ಸಣ್ಣ ತಮ್ಮಣ್ಣ, ಅಥವಾ ಇನ್ನೊಂದು ಯಾವುದೋ ಬೆಕ್ಕೆ ಮುದ್ದಿನ ಸೊಕ್ಕೆ ಎಲ್ಲಿಗೆ ಹೋಗಿದ್ದೆ, ನಾಯಿ ಮರಿ ತಿಂಡಿ ಬೇಕೆ. ಈ ಶಿಶು ಸಾಹಿತ್ಯ ಇದೆಯಲ್ಲ, ಇದು ಅದಕ್ಕೆ ನಾವು ಪರಿಚಯ ಆಗೋ ಹೊತ್ತಿಗೆ ಅರ್ಥ ಆಗಲೇ ಗೊತ್ತಾಗಿ ಹೋಗಿರುತ್ತೆ. ಒಂದು ಕಡೆ ಶಬ್ದಲೋಕ, ಇನ್ನೊಂದು ಕಡೆ ಅರ್ಥಲೋಕ. ಅರ್ಥಲೋಕದ ನಂತರ ಇರತಕ್ಕಂಥದ್ದು ಕಥಾಲೋಕ ಅಂತ ನಾನು ಅದನ್ನ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಮೊದಲು ಅದು ಕವಿತೆನೋ, ಕಥೆನೋ, ಕಾದಂಬರಿನೋ, ನಾಟಕನೋ ಆಮೇಲೆ ಯೋಚನೆ ಮಾಡೋಣ. ಮುಂಚೆ ಏನಾಗಿರುತ್ತೆ, ವಾಟ್ಸ್ ಹ್ಯಾಪ್ನಿಂಗ್ ಆ್ಯಂಡ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್. ಇದು ಮನುಷ್ಯನ ಮನಸ್ಸಲ್ಲಿ ಸಹಜವಾಗಿರ್ತಕ್ಕಂಥ ಒಂದು ಕುತೂಹಲ. ಏನಾಯಿತು, ಮುಂದೇನಾಗುತ್ತೆ, ಕೊನೆಯಲ್ಲಿ ಏನಾಗ್ಬೋದು, ಈ ಎಲ್ಲವನ್ನು ಮಕ್ಕಳ ಮನಸ್ಸು ಗ್ರಹಿಸುವ ರೀತಿ ಇದೆಯಲ್ಲ, ಇದನ್ನು ನಾನು ಕಥಾಲೋಕ ಅಂತ ಕರಿತೀನಿ. ಸ್ಟೋರಿ ಅಂತಲೇ ಕರ್ಕೊಳ್ಳಿ, ಅಂತ ಪರವಾಗಿಲ್ಲ. ಈ ಕಥಾಲೋಕ ನಮ್ಮೆಲ್ಲರ ಕಣ್ಣೆದುರುಗಡೆನೇ ಅನೇಕ ಕಥೆಗಳು ನಡೀತಾ ಇರುತ್ತೆ. ಲೋಕದಲ್ಲೇ ಒಂದು ಕತೆ ಇರುತ್ತೆ. ಒಂದು ಕಂಬಳಿ ಹುಳ ಹೋಗ್ತಿದ್ದೆ ನೆಲದ ಮೇಲೆ, ಅದು ಎಲ್ಲಿಗೆ ಹೋಗ್ತಾ ಇದೆ? ಒಂದು ಕಂಬಳಿ ಹುಳ ಚಿಟ್ಟೆ ಆಗೋ ಒಂದು ಪ್ರಾಸೆಸ್ ಇದೆಯಲ್ಲ, ಅದೊಂದು ತುಂಬ ರೋಚಕವಾದ ಕಥೆನೇ ಅಲ್ವಾ? ಅದನ್ನು ನಾವು ಭಾಷೆ ಮೂಲಕ ಕಲಿಬೇಕು ಅಂತಿಲ್ಲ, ಲೋಕದ ಮೂಲಕನೂ ಕಲಿಬಹುದು. ನಂಗೆ ಚೆನ್ನಾಗಿ ನೆನಪಿದೆ, ನನ್ನ ಮೊಮ್ಮಗ 2 ವರ್ಷನೋ 2 ವರ್ಷನೋ ಆಗಿದ್ದಾಗ ಅವರಪ್ಪ ಒಂದು ಕಂಬಳಿ ಹುಳನ ಹಿಡಿದು ಒಂದು ಬಾಟ್ಲೊಳಗಡೆ ಹಾಕಿಬಿಟ್ಟು ಒಂದಷ್ಟು ಸೊಪ್ಪುಗಳೆಲ್ಲ ಕೊಟ್ಬಿಟ್ಟು ಅದೇನೋ ಕೊಟ್ಟು ಅಲ್ಲಿ ಬಿಟ್ಟು ನೋಡ್ತಾ ಇರು ಅಂತ ಹೇಳ್ದ ಮೊಮ್ಮಗನಿಗೆ. ಅವನದನ್ನ ನೋಡ್ತಾ ಅದು ಕೋಶಾವಸ್ಥೆಯನ್ನು ಪಡ್ಕೊಂಡು ದೊಡ್ಡದಾಗಿ ಅಲ್ಲೇ ಕೆಲ ಕಾಲ ಉಳಿದು ಕೊನೆಗೊಂದಿನ ಅದು ಚಿಟ್ಟೆಯ ಮರಿಯಾಗಿ ಬದಲಾವಣೆ ಹೊಂದಿ ಆ ಬಾಟ್ಲು ಮುಚ್ಚಲ ತೆಗೆದ ಚಿಟ್ಟೆ ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡ್ಕೊಂಡು ಹೊರಗಡೆ ಹಾರು ಹೋದಾಗ ಆ ಮಗುವಿಗೆ ಆದ ಎಕ್ಸೈಟ್ಮೆಂಟ್ನ ನಾನು ಈ ಕ್ಷಣದಲ್ಲೂ ಕೂಡ ಕಲ್ಪಿಸ್ಕೊಳ್ಬಲ್ಲೆ. ಅದೊಂದು ರೀತಿಯ ಸಂಭ್ರಮ ಮತ್ತು ಉಲ್ಲಾಸ. ಲೋಕದಲ್ಲಿ ಈ ರೀತಿ ಎಷ್ಟೋ ಕಥೆಗಳಿದೆಯಲ್ಲ, ಈ ಕಥೆಗಳ ಬಗ್ಗೆ ಕುತೂಹಲ ಹುಟ್ಟುವುದೇ ಬರವಣಿಗೆಯಲ್ಲಿ, ಭಾಷೆಯಲ್ಲಿರ್ತಕ್ಕಂಥ ಕಥೆಗಳ ಬಗ್ಗೆ ಕುತೂಹಲ ಹುಟ್ಟತಕ್ಕಂಥ ಒಂದು ಸಂಗತಿ. ಇದು ಒಂದು ಹಂತ ಆದರೆ, ಕಥಾಲೋಕ, ಶಬ್ದಲೋಕ ಆದ ತಕ್ಷಣ ಕಥಾಲೋಕದ ಇನ್ನೊಂದು ಹಂತ ಆದರೆ, ಇದೆಲ್ಲವೂ ಕೂಡ ಏನು ಮಾಡ್ತೇವೆ, ಶಬ್ದನೂ ನೀನು ಹೊರಗಡೆ ಕೇಳಿಸ್ಕೊತಿರ್ತೀಯ, ಮನೆಯಲ್ಲಿ, ಬೀದಿನಲ್ಲಿ, ಅಂಗಡಿನಲ್ಲಿ ಎಲ್ಲ ಕಡೆ ಕೇಳಿಸ್ಕೊತಾ ಇರ್ತೀಯ. ಕಥೆನೂ ಕೂಡ ನೀವು ಹೊರಗಡೆ ಬೇಕಾದಷ್ಟು ನೋಡ್ತಾ ಇರ್ತೀಯ. ಹಾಗೆಯೇ ಮುಂದಿನ ಹಂತದಲ್ಲಿ ಏನಾಗುತ್ತೆ, ಈ ಕತೆ ಅನ್ನೋದಿದೆಯಲ್ಲ, ಅದು ನಡೀದೇ ಇರೋದಾ, ಕಲ್ಪನಾ ಲೋಕ ಅಂತಿದೆಯಲ್ಲ ಅದರ ಕಡೆ, ವರ್ಲ್ಡ್ ಆಫ್ ಫ್ಯಾಂಟಸಿ ಇದೆ, ವರ್ಲ್ಡ್ ಆಫ್ ಇಮ್ಯಾಜಿನೇಷನ್ ಅಂತ ಕರಿತೀವಲ್ಲ, ಅದ್ರ ಕಡೆ ಚಲಿಸುತ್ತೆ ಒಂದು ಮನಸ್ಸು. ಮಕ್ಕಳ ಮನಸ್ಸು ಅದನ್ನು ಕೇಳಿಕೊಂಡು ಅದು ನಿಜ ಅಲ್ಲ ಅಂತ
ಕಂಡುಕೊಳ್ಳುವ ಆದರೂ ಅದನ್ನು ಅನುಭವಿಸುವ ಒಂದು ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ಅದ್ರ ಮೂಲಕ ಏನನ್ನೋ ತಿಳಿದುಕೊಳ್ಳುವ ಶಕ್ತಿಯನ್ನು ಕಂಡುಕೊಂಡಿರುತ್ತೆ. ಒಂದು ಕಾಡಿತ್ತು, ಕಾಡಲ್ಲೊಂದು ಸಿಂಹ ಇತ್ತು. ಆ ಸಿಂಹ ಒಂದಿನ ನಿದ್ದೆ ಮಾಡ್ತಾ ಇತ್ತು. ಅದು ಮೂಗಿನ ಮೇಲೆ ಒಂದು ನೊಣ ಬಂದು ಕೂತ್ಕೋತಾ ಇತ್ತು. ಒಂದು ಕೋತಿ ಬಂತು. ಇದೆಲ್ಲ ನೋಡಬೇಕಾದ್ರೆ ಮಗುಗೆ ತಿಳಿದುಕೊಳ್ಳುವಿಕೆಯ ಇನ್ನೊಂದು ಹಂತ ಬರೋದು ಗೊತ್ತಾಗುತ್ತೆ. ಅನ್ನೋದು ಸ್ಟೇಜ್ ಆಫ್ ಲರ್ನಿಂಗ್. ಇದು ನಡೆದದ್ದನ್ನು ಹೇಳಲ್ಲ, ನಡೆಯಬಹುದಾದ್ದನ್ನು ಹೇಳೋದಿಲ್ಲ, ನಡೆಯೋಕ್ಕೆ ಆಗದೇ ಇರೋದನ್ನೇ ಹೇಳುತ್ತೆ. ಆದರೂ ಅದ್ರ ಮೂಲಕನೂ ಮತ್ತೇನೋ ಒಂದನ್ನು ಕಟ್ಟಿಕೊಡ್ತಾ ಇದೆ, ನಮಗೇನೋ ಒಂದು ಬೇರೆ ಬಗೆಯ ತಿಳುವಳಿಕೆಯನ್ನು ಕೊಡ್ತಾ ಇದೆ. ದಿ ನಾಲೆಡ್ಜ್ ದಟ್ ಯು ಗೇನ್ ಫ್ರಮ್ ರಿಯಾಲಿಟಿ ಆ್ಯಂಡ್ ದ ನಾಲೆಡ್ಜ್ ದಟ್ ಯು ಗೇನ್ ಫ್ರಮ್ ಇಮ್ಯಾಜಿನೇಷನ್, ದೇ ಓಪನ್ ಅಪ್ ಡಿಫ್ರೆಂಟ್ ಡೋರ್ಸ್. ಬೇರೆ ಬೇರೆ ಬಾಗಿಲುಗಳನ್ನು ತೆಗೀತಾ ಹೋಗುತ್ತೆ. ಇದು ಪ್ರಾಣಿ ಲೋಕಕ್ಕೆ ಸೀಮಿತವಾದ, ಮನುಷ್ಯರ ಬಗ್ಗೆನೂ ಅದೇ ಇರುತ್ತೆ. ಹನುಮಂತ ಇದ್ದ, ಅವನ ಆಕಾಶಕ್ಕೆ ಹಾರ್ದ, ಸಮುದ್ರ ದಾಟ್ದ. ಗಣೇಶ ಇಲಿ ಮೇಲೆ ಕೂತ್ಕೊಂಡು ಎಲ್ಲೋ ಹೋಗ್ತಾ ಇದ್ದ. ಇವೆಲ್ಲವೂ ಧರ್ಮ ಆಗಿ ನಮ್ಮ ಮನಸ್ಸಲ್ಲಿ ಉಳಿಯೋದಿಲ್ಲ, ಕಲ್ಪನೆಯಾಗಿ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ದಿ ವರ್ಲ್ಡ್ ಆಫ್ ಫ್ಯಾಂಟಸಿ ಇನ್ ದಿ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್. ಇದರಿಂದ ನಮಗೆ ಉಂಟಾಗೋ ಬೆಳವಣಿಗೆ ಇದೆಯಲ್ಲ, ಇವೆಲ್ಲವೂ ಕೂಡ ಸಾಹಿತ್ಯವನ್ನು ಗ್ರಹಿಸುವುದಕ್ಕೆ, ಅನುಭವಿಸುವುದಕ್ಕೆ, ಕಲೆಗಳನ್ನು ಗ್ರಹಿಸೋದಕ್ಕೆ, ಅನುಭವಿಸುವುದಕ್ಕೆ, ಅಷ್ಟೇಕೆ ಲೋಕವನ್ನು, ಮನುಷ್ಯ ಸಂಬಂಧಗಳನ್ನು ಕಟ್ಕೊಳ್ಳೋಕ್ಕೆ ಬೇಕಾದಂಥ ಒಂದು ಪೂರ್ವ ಸಿದ್ಧತೆ ಅಂತಲೇ ನಾನು ಅಂದ್ಕೊಂಡಿರ್ತಕ್ಕಂಥದ್ದು. ಈ ಕಲ್ಪನಾ ಲೋಕ ಕತೆ ಕಾದಂಬರಿಗೂ ಆಮೇಲೆ ಎಕ್ಸ್ಟೆಂಡ್ ಆಗುತ್ತಲ್ವಾ. ಕಾನೂರು ಸುಬ್ಬಮ್ಮ ಹೆಗಡತಿ ಕಾದಂಬರಿ ಇದೆಯಪ್ಪ. ಸುಬ್ಬಮ್ಮ ನಿಜವಾಗ್ಲೂ ಇದ್ರ, ಹೂವಯ್ಯ ರಾಮಯ್ಯ ನಿಜವಾಗಲೂ ಇದ್ರ, ಬಾಡುಗಳ್ಳ ಸೋಮ ನಿಜವಾಗಲೂ ಇದ್ನ, ಇರಬಹುದಾದ ಬಾಡುಗಳ್ಳ ಸೋಮನಿಗೂ ಕಾದಂಬರಿಯಲ್ಲಿ ಬಂದಿರಬಹುದಾದ ಬಾಡುಗಳ್ಳ ಸೋಮನಿಗೂ ಏನು ವ್ಯತ್ಯಾಸ ಇದೆ? ಕುವೆಂಪು ಎಷ್ಟನ್ನು ಕಂಡರು, ಎಷ್ಟನ್ನು ಕಟ್ಟಿಕೊಂಡರು, ಎರಡರ ನಡುವಿನ ವ್ಯತ್ಯಾಸ ದಯವಿಟ್ಟು ಗಮನಿಸಿ. ಒಬ್ಬ ಲೇಖಕನಿಗೂ ಇದು ಗೊತ್ತಾಗಬೇಕಾದ್ದು. ಲೇಖಕ ಕಾಣುತ್ತಾನೆ, ಕಂಡಷ್ಟನ್ನೇ ಹೇಳುವುದಿಲ್ಲ, ಕಂಡದ್ದರ ಜೊತೆಗೆ ಕಟ್ಟಿಕೊಂಡದ್ದನ್ನು ಹೇಳ್ತಾ ಹೋಗ್ತಾನೆ. ಈ ಕಟ್ಟಿಕೊಳ್ಳುವಿಕೆ ಇದೆಯಲ್ಲ, ಅದು ಮಗುವಿಗೆ ಬಾಲ್ಯದಲ್ಲೇ ಈ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್ ನೋಡೋದ್ರಿಂದ ಬರ್ತಾ ಹೋಗುತ್ತೆ. ಹಾಗೆಯೇ ಈ ಭಾವಲೋಕ ಅಂತ ಒಂದು ನಾವು ಕರಿತೀವಲ್ಲ, ಭಾವಲೋಕ, ದ ವರ್ಲ್ಡ್ ಆಫ್ ಎಮೋಷನ್, ಇದನ್ನು ಸಾಹಿತ್ಯದ ಮೂಲಕನೇ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಭಾಷೆ ಕಲ್ಪನೆಯ ಬಾಗಿಲನ್ನು ತೆರೆಯೋ ಹಾಗೆಯೇ ಭಾವನೆಗಳ ಬಾಗಿಲನ್ನು ಕೂಡ ತೆರೀತಾ ಹೋಗುತ್ತೆ. ಭಾವನೆಗಳೇನು ಮನೇಲಿ ಆಗೋದಿಲ್ವೋ? ಅಪ್ಪ ಬೈದರೆ ದುಃಖ ಆಗೋದಿಲ್ವೋ? ಇನ್ನೇನೋ ಬೈದು ತಂದು ಕಡಲೆಪುರಿ ತಿಂದರೆ ಸಂತೋಷ ಆಗೋದಿಲ್ವೋ? ಈ ಭಾವನೆಗೂ ಭಾಷೆಯಲ್ಲಿ, ಬರವಣಿಗೆಯಲ್ಲಿ ಬಡಿತಕ್ಕಂಥ ಭಾವನೆಗೂ ಇರತಕ್ಕಂಥ ವ್ಯತ್ಯಾಸ ಏನು? ಬೇರೆಯವರ ನೋವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದು ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ಕೆಲಸ ಮಾಡ್ತಿರುತ್ತೆ ಅಂತಂದರೆ, ನಾವು ನಮ್ಮ ಮಕ್ಕಳಿಗೆ ಕತೆ ಹೇಳಬೇಕಾದ್ರೆ, ನಾನು ಪುಣ್ಯಕೋಟಿ ಕಥೆಯಲ್ಲಿ ಪುಣ್ಯಕೋಟಿ ಸಾಹಿತ್ಯ ಹುಲಿನೂ ಕೆಳಗಡೆ ಬಿದ್ದು ಸತ್ತೋಗುತ್ತೆ ಅಂತ ಹೇಳಬೇಕಾದ್ರೆ, ಹುಲಿಯ ಹೇಳಿ ನೆನಪಿಟ್ಕೊಳ್ಳಿ, ಹಸುವಿನ ಸಾವಿನಿಂದ ಅಲ್ಲ, ಹುಲಿಯ ಸಾವಿನಿಂದ ಮಗುವಿಗೆ ಆಗಬಹುದಾದ ಮಾನಸಿಕವಾದ ದುಃಖವನ್ನು ಕಡಿಮೆ ಮಾಡೋದಕ್ಕೆ ಹುಲಿನ ಬದುಕಿಸ್ಬೇಕಾಗ್ತಿತ್ತು ನಾನು. ಅಷ್ಟರ ಮಟ್ಟಿಗೆ ಅದು ಎಮೋಷ್ನಲ್ ಡಿಸ್ಟರ್ಬ್ ಆಗ್ತಾಯಿತ್ತು. ಅಂದರೆ ಈ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಅನ್ನೋದು ಕಣ್ಣೆದುರುಗಡೆ ಆಗ್ತಕ್ಕಂಥ ನಮ್ಮ ಲೋಕದ, ನಮ್ಮ ಬದುಕಿನ ಘಟನೆಗಳನ್ನು ನೋಡಾಗ್ಬೋದವ. ಕಾಲ್ಪನಿಕವಾದ ಒಂದು ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು ನೋಡಿಬಿಟ್ಟು ಆಗ್ತಕ್ಕಂಥ ಒಂದು ಎಂಪತಿ ಇದೆಯಲ್ಲ, ಎಂಪತಿ ಯಾವ ಥರದ್ದು? ಅದಕ್ಕೂ ನಾವು ನಿಜಲೋಕದಲ್ಲಿ ಪಡಿತಕ್ಕಂಥ ಅನುಭವ ಮತ್ತು ಭಾವನೆಗೂ ಏನು ವ್ಯತ್ಯಾಸ? ಈ ಪ್ರಶ್ನೆಯನ್ನು ಮಗು ಕೇಳ್ಕೊಳುತ್ತೆ. ಇದು ಸಾಹಿತ್ಯದ ಗ್ರಹಿಕೆಯ ಇನ್ನೊಂದು ಹಂತ. ಅದು ಆ್ಯಕ್ಚುಲಾಗಿ ಸಾಹಿತ್ಯ, ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ, ಇದ್ರ ಬಗ್ಗೆ ಯೋಚನೆ ಮಾಡಿ. ದುಃಖವಾದ ಒಂದು ಘಟನೆಯನ್ನು ಸಾಹಿತ್ಯದಲ್ಲಿ ಓದಿದಾಗ ನಮಗೆ ದುಃಖ ಆಗುತ್ತೋ ಇನ್ನೇನೋ ಆಗುತ್ತೋ ಭಾವನೆ? ದುಃಖನೇ ಆಗೋದಾದ್ರೆ ಮತ್ತೆ ಅದನ್ನು ಓದಬೇಕು ಅಂತ ನಾವು ಯಾಕೆ ಇಷ್ಟಪಡ್ತೀವಿ? ಹರಿಶ್ಚಂದ್ರ ಕಾವ್ಯದಲ್ಲಿ ರೋಹಿತಾಶ್ವ ಹಾವು ಕಚ್ಚಿ ಸಾಯ್ತಾನೆ.
ಚಂದ್ರಮತಿ ತುಂಬ ದುಃಖ ಪಡ್ತಾಳೆ. ಆ ದುಃಖ ಪಟ್ಟಿದ್ದನ್ನು ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಸಾಕಷ್ಟು ಹೇಳ್ಕೊಳ್ತಾನೆ. ಆಗ ನಮಗೆ ಓದ್ತಾ ಇರೋರಿಗೆ ಆಗ್ತಕ್ಕಂಥ ಅನುಭವ ಅಥವಾ ಭಾವಾನುಭವ ಇದೆಯಲ್ಲ, ಅದು ನಿಜಲೋಕದಲ್ಲಿ ನಾವು ಅನುಭವಿಸ್ತಕ್ಕಂಥ ಎಮೋಷನ್ಗಿಂತ ಡಿಫ್ರೆಂಟ್ ಆದರೆ ಯಾವ ಥರ ಡಿಫ್ರೆಂಟ್? ಅದು ನಿಜ ಜೀವನದಲ್ಲಿ ನಾವು ದುಃಖ ಬೇಡ ಬೇಡ ಅಂತ ಅವಾಯ್ಡ್ ಮಾಡ್ತೀವಿ. ಸಾಹಿತ್ಯದಲ್ಲಿ ಅಂಥದ್ದಿದ್ರೆ ಮತ್ತದು ಓದಬೇಕು ಅಂತ ಇಷ್ಟಪಡ್ತೀವಿ, ಓದ್ತೀವಿ. ಇದು ಯಾಕೆ ಹಾಗಾಗುತ್ತೆ? ಈ ಪ್ರಶ್ನೆಗಳೆಲ್ಲ ಕೂಡ ಸಾಹಿತ್ಯವನ್ನು ನಮ್ಮದಾಗಿ ಮಾಡಿಕೊಳ್ಳುವ ರೀತಿಯ ಹಂತಗಳು ಅಂತ ನಾನು ಇದನ್ನು ಹೇಳ್ತಾ ಇರೋದು. ಇದಕ್ಕೂ ಮುಂದೆ ಏನಾಗುತ್ತೆ? ಮಗು ವಿಚಾರಗಳ ಲೋಕವನ್ನು ಕೂಡ ಬರವಣಿಗೆಯ ಮೂಲಕ ಎಂಟರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ವಿಚಾರಗಳೇನಾಗುತ್ತೆ, ಅವನ ಸುತ್ತಲಿನ ಪರಿಸರ, ಅಪ್ಪ ಅಮ್ಮ, ಜಾತಿ, ದೇವಸ್ಥಾನ, ಮನೆ, ನೆಂಟರು, ಅಂಗಡಿ ಪಂಗಡಿ, ಇವರೆಲ್ಲ ಕೊಡ್ತಕ್ಕಂಥ ಒಂದು ವಿಚಾರಗಳಿರುತ್ತಲ್ಲ, ಆ ವಿಚಾರವನ್ನು ದಾಟಿ ಮತ್ತೇನನ್ನೂ ಹೇಳ್ತಕ್ಕಂಥ ವಿಚಾರಗಳಾಗಿದ್ದರೆ ನಿನ್ನ ಭಾವಲೋಕ ಬೆಳೆದ ಹಾಗೆಯೇ ಚಿಂತನ ಲೋಕ ಕೂಡ ವಿಸ್ತಾರವಾಗ್ತಾ ಹೋಗುತ್ತೆ. ಇದು ಕೂಡ ಬರವಣಿಗೆ ಸಾಹಿತ್ಯದಿಂದ ಆಗ್ತಕ್ಕಂಥ ಇನ್ನೊಂದು ಗುಣ. ನನಗೆ ನೆನಪು ಮಾಡ್ಕೊಳ್ಳೋದಾದರೆ ಅಂಕಲ್ ಟಾಮ್ಸ್ ಕ್ಯಾಬಿನ್ ಅಂತ ಒಂದು ಇಂಗ್ಲೀಷಲ್ಲಿ ಒಂದು ಪುಸ್ತಕ ಇದೆ. ಅಮೇರಿಕಾದಲ್ಲಿ ಗುಲಾಮಗಿರಿಯ ಫಲವಾಗಿ ಆಗ್ತಕ್ಕಂಥ ಹಿಂಸೆಗಳನ್ನು ಹೇಳ್ತಕ್ಕಂಥ ಒಂದು ಕಥೆ ಇದು. ಆ ಗುಲಾಮರ ಬಗ್ಗೆ ಓದಿದಾಗ, ಅವ್ರ ಕಷ್ಟದ ಬಗ್ಗೆ ಓದಿದಾಗ, ಚೋಮಂದುಡಿನಲ್ಲಿ ಚೋಮ ಮತ್ತು ಅವನ ಮಕ್ಕಳು ಪಡ್ತಕ್ಕಂಥ ಪಡಿಪಾಟ್ಲನ್ನು ಓದಿದಾಗ ನನ್ನ ಮನಸ್ಸು ನನ್ನ ಸುತ್ತ ಕಟ್ಟಲಾದ ಗೋಡೆಗಳಿಂದ ಬಿಡುಗಡೆಯನ್ನು ಪಡೀತಕ್ಕಂಥ ಒಂದು ಪ್ರಕ್ರಿಯೆ ನನ್ನ ಕಣ್ಣೆದುರುಗಡೆನೇ ನಡೀತಾ ಇದ್ದ ನನಗೆ ಈಗಲೂ ಕೂಡ ನೆನಪಿದೆ. ಇವತ್ತು ನಾವು ಸೆಕ್ಯುಲರ್ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಸೈಂಟಿಫಿಕ್ಕಾಗಿ ಯೋಚನೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಆ ಸೈನ್ಸ್ನ ಮಿತಿಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀನಿ ಅಂತ ಅಂದ್ಕೊಂಡ್ರೆ, ಇದ್ರ ಹಿಂದೆ ನಾನು ಯಾವಾಗಲೋ ಓದಿದ್ದ ಕಾರಂತರ ಬಾಲಪ್ರಪಂಚವೋ ಕುವೆಂಪುರವರ ವಿವೇಕಾನಂದರ ಜೀವನ ಚರಿತ್ರೆಯೋ ಇರ್ತಾ ಹೋಗುತ್ತೆ. ಅಥವಾ ಅದೇ ಥರ ಅವರೇ ಬರೆದಂಥ ಸಾಹಿತ್ಯ ಕೃತಿಗಳು ಕೂಡ ಇರುತ್ತೆ. ಹುವೈನ್ ಜೊತೆಗೆ ನಾವು ಬದುಕಿರ್ತೀವಿ, ಪಾರ್ವತಿ ಸರಸ್ವತಿಯರ ಜೊತೆಗೆ ಬದುಕಿರ್ತೀವಿ, ಇನ್ಯಾವುದೋ ಕಾದಂಬರಿ ಇನ್ಯಾವುದೋ ಪಾತ್ರದ ಜೊತೆಗೂ ಬದುಕಿರ್ತೀವಿ. ಹೀಗೆ ಸಾಹಿತ್ಯ ನಮ್ಮ ಬದುಕಿನ ಹಲವು ಬಗೆಗಳ ಮೇಲೆ, ಹಲವು ಆಯಾಮಗಳ ಮೇಲೆ ಪರಿಣಾಮ ಬೀರುತ್ತಲೂ ಪ್ರಜಾವಾಣಿ ಪೇಪರ್ ಓದೋಕ್ಕೂ ಅದಕ್ಕೂ ಒಂದು ಡಿಫ್ರೆನ್ಸ್ ಇದೆ ಅಂತ ನಂಗೆ ಗೊತ್ತಾಗಿರುತ್ತೆ. ಪ್ರಜಾವಾಣಿ ಪೇಪರ್ ಓದೋದಕ್ಕೂ, ಪತ್ತೆದಾರಿ ಕಾದಂಬರಿ ಓದೋದಕ್ಕೂ, ಕುವೆಂಪು ಕಾದಂಬರಿ ಓದೋದಕ್ಕೂ, ಬೇಂದ್ರೆಯವರ ಪದ್ಯ ಓದೋದಕ್ಕೂ, ಇವೆಲ್ಲವೂ ಭಾಷಿಕವಾದ ಅನುಭವಗಳೇನೇ, ಆದರೆ ಭಾಷೆಯನ್ನು ಬಳಸುವ ಬೇರೆ ಬೇರೆ ನೆಲೆಗಳನ್ನು ಒಳಗೊಳ್ಳುವ ಬೇರೆ ಬೇರೆ ದಾರಿಗಳಿರುತ್ತೆ ಅನ್ನೋದು ಕೂಡ ನಾನು ಕಂಡುಕೊಳ್ತಾ ಹೋಗ್ತೀನಿ. ಬೇಂದ್ರೆಯವ್ರ ಪದ್ಯ ಓದಾಗೆ ನ್ಯೂಸ್ ಪೇಪರ್ ಓದಲ್ಲ, ಕುವೆಂಪು ಕಾರಂತರದೋ ಕುವೆಂಪುದ ಕಾದಂಬರಿ ಓದಾಗೆ ಅಡಿಗರ ಪದ್ಯ ಓದೋಕ್ಕಾಗಲ್ಲ. ಇವಕ್ಕೇನೆಂದರೆ ಪ್ರತಿಯೊಂದು ಬಾಗಿಲಿಗೂ ಬೀಗಕ್ಕೂ ಬೇರೆ ಬೇರೆ ಬೀಗದ ಕೈ ಇರೋ ಹಾಗೆ ಸಾಹಿತ್ಯ ಪ್ರಕಾರಗಳಿಗೂ ಅದದೇ ಬೀಗದ ಕೈಗಳಿರುತ್ತೆ, ಸಾಹಿತ್ಯ ಕೃತಿಗಳಿಗೂ ಅದದೇ ಬೀಗದ ಕೈ ಇರುತ್ತೆ. ಈ ಬೀಗದ ಕೈಗಳನ್ನು ಕಂಡುಕೊಳ್ಳೋದು ಹೇಗೆ ಅಂದರೆ ಯಾರೋ ತಂದುಕೊಡಲ್ಲ, ಇದನ್ನೋದಕ್ಕೆ ಇದು ಬೀಗದ ಕೈ, ಅದನ್ನೋದಕ್ಕೆ ಅದು ಬೀಗದ ಕೈ ಅಂತ. ಅದು ನಿನ್ನೊಳಗಡೆ ಒಂದು ರೀತಿಯ ತರಬೇತಿಯ ಮೂಲಕ, ಒಂದು ರೀತಿಯ ಪೂರ್ವ ಸಿದ್ಧತೆಯ ಮೂಲಕ ಬೆಳ್ಕೊಳ್ತಾ ಹೋಗುತ್ತಲ್ಲ, ಅದನ್ನು ನಾನು ಕೊನೆಗೂ ಕೂಡ ಕಲಾನುಭವ ಅನ್ನೋ ಕೊನೆಯ ಪದವನ್ನು ಬಳಸೋದಕ್ಕೆ ಇಷ್ಟಪಡ್ತೀನಿ. ಕಲಾನುಭವ ಅಂದರೆ ಕೊನೆಗೇನು ಅಂದರೆ ಭಾಷೆಯನ್ನು ಬಳಸುವ ವಿಶಿಷ್ಟವಾದ ಬಗೆ ಅಂತ ಅನ್ನೋದು. ಅಂದರೆ ನೋಡಿ, ಸಂಗೀತವೂ ಭಾಷೆಯನ್ನು ಬಳಸುತ್ತೆ. ಪುರಂದರದಾಸ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ಬರೆದ್ರು. ಬಸವಣ್ಣವ್ರು ಯಾವುದೋ ವಚನವೋ ಅದನ್ನು ಹಾಡುವಾಗಲೂ ಭಾಷೆಯನ್ನು ಬಳಸ್ತಾ ಇರುತ್ತೆ. ಆದರೆ ಕೇವಲ ಭಾಷೆಯಾಗಿ ಬಳಸ್ತಾ ಇರಲ್ಲ, ಅದು ಬೇರೆ ಏನೋ ಆಗಿ ಬಳಸ್ತಾ ಇರುತ್ತೆ. ಅದೇ ಥರ ಒಂದು ಒಳ್ಳೆಯ ಕವಿತೆ ಕೂಡ ಇಟ್ ಈಸ್ ಅ ಸ್ಪೆಷಲ್ ಯೂಸ್ ಆಫ್ ಲ್ಯಾಂಗ್ವೇಜ್, ಭಾಷೆಯ ವಿಶಿಷ್ಟವಾದ ಒಂದು ಬಳಕೆ. ಇದನ್ನು ಅರ್ಥ ಮಾಡಿಕೊಂಡಾಗಲೂ ಕೂಡ ಅದರಿಂದ ಬರಬಹುದಾದ
ಭಾವನೆ, ವಿಚಾರ, ಅನುಭವಗಳ ನಮ್ಮದಲ್ಲದ ಸೀಮೆಗಳು ನಮಗೆ ಪರಿಚಿತವಾಗುವಂತಹ ಒಂದು ಗುಣನ ಮರೆಯೋಕ್ಕಾಗೋದೇ ಇಲ್ಲ. ಬಯಲು ಸೀಮೆಯಲ್ಲಿ ಯಾವುದೋ ಮನೆಯಲ್ಲಿ ಮಾಡಿ ಮೇಲೆ ಕೂತ್ಕೊಂಡು ನಾನು ಓದಿದ ಕಾದಂಬರಿಗಳು ನನಗೆ ಕಡಲನ್ನು ಕಾಣಿಸಿದವು, ಕಾಡನ್ನು ಕಾಣಿಸಿದವು, ಹೊರದೇಶಗಳನ್ನು ಕಾಣಿಸಿದವು, ನನಗೆ ಅಪರಿಚಿತರಾದ ಅನೇಕರನ್ನು ಪರಿಚಿತರನ್ನಾಗಿ ಮಾಡಿದವು. ನೋಡಿ, ಯೋಚನೆ ಮಾಡಿ, ನಮಗೆ ನಮ್ಮ ಪಕ್ಕದ ಮನೆಯವ್ರಿಗಿಂತ ಹೆಚ್ಚಾಗಿ ಕರ್ಣ, ಅರ್ಜುನ ಗೊತ್ತಿರ್ತಾರಲ್ಲ. ಹನುಮಂತ ಅನ್ನೋ ಒಂದು ಕ್ಯಾರೆಕ್ಟರ್ ವಾಲ್ಮೀಕಿ ರಾಮಾಯಣದಲ್ಲಿ ಬರೋದು ನಮಗೆ ಗೊತ್ತಿರೋ ಎಷ್ಟು ಜನಕ್ಕಿಂತ ಚೆನ್ನಾಗೇ ಗೊತ್ತಿರುತ್ತದೆ. ಈ ರೀತಿ ಲಿಟ್ರೇಚರ್ಗೆ ಒಂದು ಫೆಮಿಲಿಯರ್ ಆಗುವ ಗುಣ ಇದೆ, ಫೆಮಿಲಿಯಲ್ ಆಗುವ ಗುಣ ಇದೆ ಅಂತ ಕಾಣುತ್ತೆ. ಇದೆಲ್ಲವನ್ನು ಕೂಡ ನಮ್ಮದಾಗಿ ಮಾಡಿಕೊಳ್ಳುವ ಬಗೆಗಳೇ ಸಾಹಿತ್ಯ ಶಿಕ್ಷಣದ ಒಂದು ಅಂತರಂಗ ಅಂತ ನಾನು ಅಂದ್ಕೊಂಡಿದ್ದೇನೆ. ಭಾಷಾ ಶಿಕ್ಷಣ ಅಂದರೆ, ಸಾಹಿತ್ಯ ಶಿಕ್ಷಣ ಅಂದರೆ, ಸಮಾಜ ಶಿಕ್ಷಣ ಅಂದರೆ ಇದೇನೆ. ಇದು ನಮ್ಮನ್ನು ಇರುವುದಕ್ಕಿಂತ ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡುತ್ತೆ, ಇನ್ನಷ್ಟು ಡಿಫ್ರೆಂಟಾಗಿ ಮಾಡುತ್ತೆ. ಒಳ್ಳೆಯವ್ರನ್ನಾಗಿ ಮಾಡಿಬಿಡುತ್ತೋ ಕೆಟ್ಟವ್ರನ್ನಾಗಿ ಮಾಡಿಬಿಡುತ್ತೋ ಅದು ನಾನು ಹೇಳಲಾರೆ. ಒಬ್ಬ ಮನುಷ್ಯ ಒಳ್ಳೆಯವನಾಗೋದಕ್ಕೆ, ಕೆಟ್ಟವನಾಗೋದಕ್ಕೆ, ಜವಾಬ್ದಾರಿಯುತನಾಗೋದಕ್ಕೆ ಕೇವಲ ಸಾಹಿತ್ಯ ಕಾರಣ ಆಗುತ್ತೆ, ಕೇವಲ ಕಲೆ ಕಾರಣ ಆಗುತ್ತೆ ಅಂತ ನಂಬಿದ್ರೆ ನನಗಿಂತ ಸರಳವಾಗಿ, ಅತಿ ಸರಳವಾಗಿ ಯೋಚನೆ ಮಾಡೋರು ಯಾರೂ ಇರೋದಿಲ್ಲ. ಸಮಾಜ, ಲೋಕ ಬೇಕಾದಷ್ಟು ಇರುತ್ತೆ. ಇವೆಲ್ಲದರ ನಡುವೆ ಒಂದು ಫ್ಯಾಕ್ಟರ್ ಆಗಿ, ಒಂದು ಅಂಶವಾಗಿ ಇದು ಕೆಲಸ ಮಾಡುತ್ತೆ ಹೊರತು ಇದೇನೇ ಪೂರ್ಣವಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಇಲ್ಲದ್ರೆ ಒಳ್ಳೆ ಸಾಹಿತ್ಯ ಓದ್ಕೊಂಡು ಎಲ್ಲರೂ ಒಳ್ಳೆಯವರಾಗ್ಬಿಟ್ಟು ಲೋಕನೇ ಬದಲಾವಣೆ ಆಗಿಬಿಡ್ತಿತ್ತು. ಅಂಥದ್ದೊಂದು ತಮಾಷೆಯಲ್ಲೂ ಆಗೋದಿಲ್ಲ, ಕಲ್ಪನೆಯಲ್ಲೂ ಕೂಡ ಆಗೋದಿಲ್ಲ.